ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಾಂಬರ್ಗೆ ಸಹಾಯ ಮಾಡಿದ ಆರೋಪಿಯ ಬಂಧನ ಆಗಿದೆ. ಎನ್ಐಎ ದಾಳಿಯಲ್ಲಿ ಮುಜಾಮಿಲ್ ಶರೀಫ್ ಅರೆಸ್ಟ್ ಆಗಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ಮುಜಾಮಿಲ್ ಲಾಜಿಸ್ಟಿಕಲ್ ಸಪೋರ್ಟ್. ಐಇಡಿ ಸ್ಫೋಟಕ್ಕೆ ಕಚ್ಚಾ ವಸ್ತು ಅಸೆಂಬಲ್ ಮಾಡಿದ್ದಂತಹ ಆರೋಪಿ. ಚಿಕ್ಕಮಗಳೂರಿನ ಕಳಸಾ ಮೂಲದ ಮುಜಾಮಿಲ್ ಶರೀಫ್ ಈ ಹಿಂದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಬಸವೇಶ್ವರ ನಗರದ ಚಿಕನ್ ಕೌಂಟಿ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈತ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಆರೋಪಿಗೆ ಸಹಾಯ ಮಾಡಿದಂತಹ ಆರೋಪ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಓರ್ವ ಶಂಕಿತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡಲಾಗಿದೆ. ಇದರಲ್ಲಿ ಮುಜಾಮಿಲ್ ಶರೀಫ್ ಅಂತ ಏನು ಈತನನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಎನ್ಐಎ ಅಧಿಕಾರಿಗಳು ಏನು ಈಗಾಗಲೇ ವಿಚಾರಣೆ ಕೂಡ ನಡೆಸಿರ್ತಕ್ಕ ಪ್ರಮುಖವಾಗಿ ಆತ ಈ ಒಂದು ಏನು ಆತನ ಹಿನ್ನೆಲೆಯನ್ನು ನೋಡೋದಾಗ ಆತ ಬಸವೇಶ್ವರ ನಗರದ ಏನು ಈ ಹಿಂದೆ ಅಂದರೆ ಒಂದೂವರೆ ವರ್ಷದ ಹಿಂದೆ ಆತ ಏನು ಈ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಚಿಕನ್ ಕೌಂಟಿ ಎಂಬಲ್ಲಿ ಆತ ಕೆಲಸವನ್ನು ಮಾಡ್ತಾ ಇದ್ದ. ಇಲ್ಲಿ ಸಪ್ಲೈಯರ್ ಆಗಿ ಕೆಲಸವನ್ನು ಮಾಡ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಈಗ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ ಇದೇ ಆಧಾರದ ಮೇರೆಗೆ ಒಂದಿಷ್ಟು ಆತನ ಹಿನ್ನೆಲೆಯನ್ನು ಹುಡುಕ್ತಾ ಹೋದ ಸಂದರ್ಭದಲ್ಲಿ ಆತ ಪ್ರಮುಖವಾಗಿ ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆತ ಈ ಒಂದು ಐಇಡಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರಾ ಮೆಟೀರಿಯಲ್ಸನ್ನು ಅಂದರೆ ಪೂರಕ ವಸ್ತುಗಳನ್ನ ಆತ ತಂದುಕೊಟ್ಟಿದ್ದ. ಈ ಒಂದು ಬಾಂಬ್ ತಯಾರಿಕೆಯಲ್ಲಿ ಆತ ಭಾಗಿಯಾಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗ ಎನ್ಐಎ ಅಧಿಕಾರಿಗಳು ಅದನ್ನು ಬಹಿರಂಗಪಡಿಸಿರ್ತಕ್ಕಂಥ. ಇದರ ಜೊತೆಯಲ್ಲೂ ಕೂಡ ಆತನ ಹಿನ್ನೆಲೆ ಏನು, ಆತ ಎಲ್ಲಿ ಕೆಲಸವನ್ನು ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂಥ ಸಂದರ್ಭದಲ್ಲಿ ಈ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಈ ಒಂದು ಚಿಕನ್ ಕೌಂಟಿ ಅಂತ ಏನಿತ್ತು ಇದೀಗ ಬದಲಾಗಿದೆ. ಈ ಒಂದು ರೆಸ್ಟೋರೆಂಟ್ ಅಂದರೆ ಈ ಹಿಂದೆ ಚಿಕನ್ ಕೌಂಟಿ ಅಂತ ಇತ್ತು. ಈ ಒಂದು ಚಿಕನ್ ಕೌಂಟಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದ, ಸಪ್ಲೈಯರ್ ಆಗಿದ್ದ ಅನ್ನೋ ಒಂದು ಮಾಹಿತಿ ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳ ಬಳಿ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಆತನ ಹೆಚ್ಚಿನ ತನಿಖೆಗೆ ಆಗಲೇ ಒಳಪಡಿಸಿರ್ತಕ್ಕಂಥದ್ದು ಅಂದರೆ ಬೆಂಗಳೂರಿನಲ್ಲಿ ಈ ಒಂದು ರಾಮೇಶ್ವರಂ ಕೆಫೆನ ಹೊರತುಪಡಿಸಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಮತ್ತು ಜೊತೆಗೆ ಎಲ್ಲೆಲ್ಲಿ ಸ್ಫೋಟಕ ವಸ್ತುಗಳನ್ನು ಅಳವಡಿಕೆ ಮಾಡಬೇಕು ಅನ್ನೋದನ್ನು ಮಾಡ್ಕೊಂಡಿದ್ರು, ಜೊತೆಗೆ ಹೇಗೆಲ್ಲ ಈ ಒಂದು ಅಸೆಂಬಲ್ ಅಂದರೆ ಏನು ಐಡಿಯನ್ನು ತಯಾರು ಮಾಡಲಿಕ್ಕೆ ಏನೆಲ್ಲ ಅಸೆಂಬಲನ್ನು ಮಾಡ್ಕೊಂಡಿದ್ದ. ಇದ್ರ ಜೊತೆಯಲ್ಲೇ ಕೂಡ ಮುಂದಿನ ದಿನಗಳೇನಾದರೂ ಇದನ್ನು ಬ್ಲಾಸ್ಟ್ಗಳನ್ನು ಬೆಂಗಳೂರಲ್ಲಿ ಏನಾದರೂ ಹೆಚ್ಚುವರಿಯಾಗಿ ಬ್ಲಾಸ್ಟ್ಗಳನ್ನು ಮಾಡಬೇಕಾ ಅಥವಾ ಈ ಒಂದು ಪೂರಕ ವಸ್ತುಗಳೇನು ಕಚ್ಚಾ ವಸ್ತುಗಳೇನಿದೆ ಇದನ್ನು ಹೇಗೆ ಆತ ಕ್ರೋಢೀಕರಿಸಿದ ಅನ್ನೋ ಒಂದು ಮಾಹಿತಿಗಳನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈತನ ಹಿನ್ನೆಲೆ ಅಂದರೆ ಮುಜಾಮಿಲ್ ಶರೀಫನ್ನು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ ಎನ್ಐಎ ಅಧಿಕಾರಿಗಳಿಗೆ ಈತ 1.5 ವರ್ಷದ ಹಿಂದೆ ಈ ಒಂದು ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಚಿಕನ್ ಕೌಂಟಿಯಲ್ಲಿ ಕೆಲಸವನ್ನು ಮಾಡಿದ್ದ ಅನ್ನೋ ಒಂದು ಮಾಹಿತಿ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.